ಇನ್ನು ಸ್ವಲ್ಪ ಚಂಚಲ ಮನಸ್ಸು ಉಳ್ಳವರಾಗಿರ್ತಾರೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಚಂಚಲತೆಯನ್ನು ತೋರಿಸ್ತಾರೆ. ಇವರಿಗೆ ಸ್ವಲ್ಪ ಸಿಟ್ಟು ಬಂದಾಗ ಕೆಲವೊಂದು ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ದುಡುಕುತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದ್ರ ಮೇಲೆ ಕೋಪದ ಮೇಲೆ ನಿಯಂತ್ರಣವನ್ನು ಹೇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಬೇರೆಯವರ ಮಾತಿಗೆ ಸ್ವಲ್ಪ ಬಹುಬೇಗನೆ ಉತ್ತರವನ್ನು ಕೊಟ್ಬಿಡ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ಮಾತ್ರಕ್ಕೆ ಬೇಗನೆ ಅವರಿಗೆ ರಿಯಾಕ್ಟ್ ಮಾಡುವಂತ ಮನಸ್ಥಿತಿ ಇದೆ. ಕೆಲವೊಂದು ಟೈಮ್ನಲ್ಲಿ ಅಷ್ಟೊಂದು ಸಮಂಜಸವಾಗಿರುವಂತ ನಿರ್ಧಾರ ಬರಲ್ಲ, ಆ ಥರದ ನಿರ್ಣಯ ಆಗ್ಬಿಡ್ತದೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲಸಗಳು ತುಂಬಾ ಚಾತುರ್ಯದಿಂದ ಪೂರ್ಣಗೊಳಿಸ್ತಾರೆ. ಯಾವುದೇ ಒಂದು ಕೆಲಸ ಕೊಡ್ಲಿ ಇವರು ಮೃಗಶಿರ ನಕ್ಷತ್ರದವರು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಚಾಣಾಕ್ಷರಾಗಿರ್ತಾರೆ. ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಮಾಡಿರ್ತಕ್ಕಂತಹ ಉದ್ಯೋಗಗಳಿಲ್ಲ. ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ಚಾಣಾಕ್ಷತೆಯನ್ನು ತೋರಿಸ್ತಕ್ಕಂಥವ್ರು. ಸಾಹಸಿಗಳು, ಬಹಳಷ್ಟು ಉತ್ಸಾಹಿಗಳಾಗಿರ್ತಾರೆ, ಬಹಳಷ್ಟು ಸಮರ್ಥರು ಆಗಿರ್ತಾರೆ. ಮತ್ತು ಕಷ್ಟಕರವಾಗಿರತಕ್ಕಂತಹ ಉದ್ಯಮ ಇದ್ರೂ ಕೂಡ ಅದನ್ನ ಶ್ರೀಮಂತಿಕೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಗುಣ ಇವರಲ್ಲಿ. ಕೆಲವೊಂದು ಜನ ಲೇಖಕರು ಮತ್ತು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥಕ್ಕೆ ಕೆಲವೊಂದು ಲೇಖನಿಯ ಮೂಲಕ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಈ ದ್ವಿತೀಯ ಚರಣಗಳು ಏನು, ಕಾಕಿ ಅನ್ನುವಂತಹ ಚರಣಗಳ ಫಲ ಯಾವ ರೀತಿ ಇರುತ್ತೆ? ಮೃಗಶಿರ ನಕ್ಷತ್ರದ ಕೊನೆಯ 2 ಚರಣಗಳು ಅಂದ್ರೆ ಅದು ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂತಹ ಕೊನೆಯ 2 ಚರಣಗಳು ಒಂದು ಫಲವನ್ನ ನೋಡೋದಾದ್ರೆ ಬಹಳಷ್ಟು ಎಷ್ಟೇ ಒಂದು ಚಾಲೆಂಜ್ ಇದ್ರೂ ಕೂಡ ಆ ಚಾಲೆಂಜ್ ಅನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಇವರಲ್ಲಿರುತ್ತೆ. ಅದರಲ್ಲಿ ಗೆಲ್ಲುವಂತಹ ಚಾಣಾಕ್ಷತೆ ಇವರಲ್ಲಿರುತ್ತೆ. ಮತ್ತು ಕೆಲವೊಂದು ಅತಿಯಾಗಿರ್ತಕ್ಕಂಥ ಸಿಟ್ಟನ್ನ ಇವರು ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆದ್ರೆ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಪಡಿತಾರೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥ ಅಂಶ. ಬನ್ನಿ ಹಾಗಿದ್ರೆ ಇವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತೆ ಅಂತಂದ್ರೆ ಕೆಲವೊಂದು ಡಾಕ್ಟರ್ಸು, ಇಂಜಿನಿಯರ್ಸ್, ಲಾಯರ್ಸ್, ಬಹಳಷ್ಟು ಕ್ಲಾಸ್ 1 ಆಫೀಸರ್ ಆಗಿರ್ತಕ್ಕಂಥದ್ದು. ಇನ್ನು ಈ ಕಂಪ್ಯೂಟರ್ ನಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡೆದಿರ್ತಕ್ಕಂಥದ್ದು, ವಿದ್ಯುತ್ ಕ್ಷೇತ್ರದಲ್ಲಿ, ವಿದ್ಯುತ್ ಉತ್ಪಾದನೆಗಳಲ್ಲಿ ಅಥವಾ ಇಲೆಕ್ಟ್ರಿಕಲ್ ವಸ್ತುಗಳಲ್ಲಿ ಮತ್ತು ವ್ಯಾಪಾರ, ಎಲ್ಲ ವ್ಯಾಪಾರ ಕ್ಷೇತ್ರಗಳು ಇವರಿಗೆ ಒಗ್ಕೊಳ್ಳುತ್ತೆ. ಕೆಲವೊಂದು ಜನ ಶಿಕ್ಷಕರಾಗಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಉದ್ಯೋಗಸ್ಥರಾಗಿರ್ತಕ್ಕಂಥದ್ದು, ಉದ್ಯಮಿಗಳಾಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಎಲ್ಲಾ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಒಗ್ಗಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನ ನೋಡೋದಾದ್ರೆ ಈ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದ್ರೆ ಕಾಕಿ ಅನ್ನುವಂತಹ ಮೊದಲಾಕ್ಷರದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಂದು ಕತ್ತಿನ ಮೂಳೆಯ ಸಮಸ್ಯೆಗಳಿರ್ತಕ್ಕಂಥದ್ದು, ಮತ್ತೆ ಕೆಲವೊಂದು ಜನರಿಗೆ ಭುಜದ ಸುತ್ತಲೂ ಕೆಲವೊಂದು ತೋಳುಗಳ ಸಮಸ್ಯೆಗಳು ಅಥವಾ ಎಲುಬು ಕೀಲಿನ ಸಮಸ್ಯೆಗಳು, ಈ ರೀತಿಯಾಗಿರ್ತಕ್ಕಂಥ